ಈ ವಿದ್ಯಾರ್ಥಿಗಳ ವಿಷಯದಲ್ಲಿ ನಾನು ಹೇಳೋದು ಒಂದೇ, ಪಕ್ಷ ಯಾವುದೇ ಆಗಿರಲಿ, ಆಡಳಿತ ಯಾರದೇ ಆಗಿರಲಿ, ವಿದ್ಯಾರ್ಥಿಗಳ ಭವಿಷ್ಯ ತುಂಬ ಇಂಪಾರ್ಟೆಂಟ್. ನಾನು ಕೂಡ ನೋಡಿದೆ, ನಿನ್ನೆ ಇಡೀ ರಾತ್ರಿ ನೋಡ್ತಾ ಇದ್ದೀನಿ. ಅಷ್ಟು ಘೋರವಾಗಿ ವಿದ್ಯಾರ್ಥಿಗಳನ್ನ ನಡೆಸ್ಕೊಳ್ಳೋದು. ಆ ದೊಣ್ಣೆಗೆ ಮೊಳೆ ಹೊಡೆದಿದ್ದಾರೆ, ಇಷ್ಟಿಷ್ಟುದ್ದ ಮೊಳೆ, ಅದರಲ್ಲೂ ಹೊಡಿತಾ ಇದ್ದಾರೆ. ಅಂದರೆ ನಮ್ಮ ದೇಶದ ಪ್ರಜೆಗಳು ಯಾವುದಕ್ಕೂ ಲೆಕ್ಕ ಇಲ್ವಾ? ವಿದ್ಯಾರ್ಥಿಗಳು ಲೆಕ್ಕಕ್ಕಿಲ್ವಾ? ಈ ಥರ ಅರಾಜಕತೆ, ಈ ಥರ ಒಂದು ಏನಿದು ದೌರ್ಜನ್ಯ ನಡೆದರೆ ಹೇಗೆ? ಏನೇ ಪೊಲೀಸ್ನವರಾದರೂ ಕೂಡ ಏನೇ ಅವ್ರಿಗೂ ಕೂಡ ಒಂದು ಮನುಷ್ಯತ್ವ ಬೇಡ. ರೋಡಲ್ಲಿ ಕೂತಿದ್ದಾರೆ ದೊಣ್ಣೆಗಳು ಹಿಡ್ಕೊಂಡು, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಅವನು ಆನ್ಸರು ಮಾಡ್ತಾಯಿಲ್ಲ, ಅವನು ಅಂತಲೇ ಎದ್ದು ಹೊಡಿತಾನೆ. ಇವರು ಪೊಲೀಸ್ ಯಾರು ಈ ಗೂಂಡಾಗಳು? ಅದು ವಿದ್ಯಾರ್ಥಿಗಳ ಮೇಲೆ ಅವ್ರು ಅದರಲ್ಲೂ ಹೆಣ್ಮಕ್ಳು. ಅವ್ನು ಯಾರೋ 3 ಸ್ಟಾರ್ ಪೊಲೀಸ್ ಅಂತ ಇನ್ಸ್ಪೆಕ್ಟರ್ ಅಂತ, ಅವನು ಆ ಹೆಣ್ಮಗು ಹೋಗ್ತಾಯಿದ್ರೆ ಹಿಂದೆಯಿಂದ ಅದನ್ನು ನೋಡೋಕ್ಕಾಗಲ್ಲ. ಅದು ಪಬ್ಲಿಕ್ಕಲ್ಲಿ ಲಕ್ಷಾಂತರ ಟಿ ವಿಲೂ ನೋಡ್ತಾರೆ, ಅಲ್ಲಿ ಎದುರುಗಡೆ ಇದ್ದಾರೆ, ಅವರು ಮುಂದೆ ಆ ಮಗುಗೆ ಹಿಂದೆಯಿಂದ ಚುಸ್ತಾನೆ. ಏನಿದು? ಇದು ಭಾಳ ಅನ್ಯಾಯ. ಇದ್ರ ವಿರುದ್ಧ ಪಕ್ಷ ಬಿಟ್ಬಿಡೋಣ, ಪಕ್ಷ ಯಾವುದೇ ಆಗಲಿ, ಒಳ್ಳೆಯದೇ. ದಯವಿಟ್ಟು ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಅವರ ಏನು ಇದಿದೆ, ಡಿಮ್ಯಾಂಡ್ಸ್ ಇದೆ, ಅದನ್ನು ಪೂರೈಸಬೇಕು. ಇಲ್ಲಾಂದರೆ ಇದು ಶಾಂತಿಯುತಕ್ಕೆ ಬರೋದಿಲ್ಲ. ಅದರಿಂದಾಗಿ ಇಡೀ ನಮ್ಮ ದೇಶ ಇದಕ್ಕೆ ಏನೇನೋ ಉಲ್ಟಾ ಬರೀತಾರೆ. ಕೆಲವ್ರನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹಾಗೆಲ್ಲ ಮಾಡಬೇಡಿ. ಈಗಲಾದರೂ ಯಾವುದೋ ಮೀಡಿಯಾಗಳಲ್ಲಿ ಏನೇನೋ ಬೇಕು ಅಂತ ಅದ್ರ ಮೇಲೆ ಉಲ್ಟಾ ಹೇಳೋದು, ಇನ್ನೇನೋ ಅಲ್ಲಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ರೆ ಇಲ್ಲಿ ಬೇರೇನೋ ಡೈವರ್ಟ್ ಮಾಡೋಕ್ಕೆ ಇಲ್ಲೇನೋ ಸಣ್ಣ ಪುಟ್ಟ ಹೋರಾಟಗಳನ್ನ ಮಾಡೋದು. ಇದನ್ನೆಲ್ಲ ಬಿಟ್ಟು ವಿದ್ಯಾರ್ಥಿಗಳಿದ್ರೇ, ಯಂಗ್ಸ್ಟರ್ಸ್ ಇದ್ರೇ ನಮ್ಮ ದೇಶ, ಮುಂದಿನ ಪೀಳಿಗೆ ಇದ್ರೇ ನಾವು. ಅವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ಪಾಪ ಕಷ್ಟಪಟ್ಟು ಎಲ್ಲೋ ಬೇರೆ ಹೊರಗಡೆ ದೇಶದಲ್ಲೋ ಎಲ್ಲೋ ಕೆಲಸ ಮಾಡ್ಕೊತಾರೆ. ಈಗ ಯಾರಿಗೂ ಕೆಲಸನೂ ಇಲ್ಲ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. ಇದನ್ನೆಲ್ಲ ಮಾರಿಕೊಂಡು ಇಷ್ಟೆಲ್ಲ ಆದಾಗ ದಯವಿಟ್ಟು ಎಲ್ಲರೂ ಎಚ್ಚೆತ್ಕೋಬೇಕು. ಇದಕ್ಕೆ ಸರ್ಕಾರ ಒಂದು ತೀರ್ಮಾನ ತಗೊಳ್ಳೇಬೇಕು. ವಿದ್ಯಾರ್ಥಿಗಳ ಪರವಾಗಿ ಅವರು ಡಿಸಿಷನ್ ಕೊಡಲೇಬೇಕು. ಸರ್, ಇದು ಎಲ್ಲರಿಗೂ ಎಚ್ಚರಿಕೆ ಕರೆಗಂಟೆನಾ ಅಂತ? ಅಂದ್ರೆ ಈಗ ಬೇರೆ ದೇಶದಲ್ಲಿ ಯುವಕರು ಸರ್ಕಾರನೇ ಚೇಂಜ್ ಮಾಡಿದ್ದಾರೆ, ನೇಪಾಳದಲ್ಲಿರ್ಬೋದು ಜೆನ್ಜಿ ಹೋರಾಟಕ್ಕೆ. ಸೊ ಆ ಥರದ ವಾತಾವರಣ ಈಗ ನಮ್ಮ ದೇಶದಲ್ಲೂ ಕಂಡು ಬರ್ತಾ ಇದೆ. ಸರ್, ಅದಕ್ಕೆ ನಾನು ಫಸ್ಟ್ ಒಂದು ಮಾತು ಹೇಳ್ಬಿಟ್ಟೆ. ಇದು ಯಾವುದೇ ಪಕ್ಷ ಆಗಲಿ, ಯಾವುದೇ ಸರ್ಕಾರ ಆಗಲಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕೆಂದರೆ ಸರ್ಕಾರನೇ ಇದನ್ನು ತೊಗೋಬೇಕು ಡಿಸಿಷನ್. ಏನು ಭಾರತದ ಸರ್ಕಾರ ನಡೆಸ್ತಾ ಇದ್ದಾರೆ, ಅವರೇ ಡಿಸಿಷನ್ ತೊಗೊಂಡು ಆದಷ್ಟು ಬೇಗ ಇದನ್ನು ಶಾಂತಿಯುತವಾಗಿ ನಿಲ್ಲಿಸಬೇಕಾಗತ್ತೆ. ಅವರಿಗೆ ಒಂದು ನಿರ್ಣಯವನ್ನು ಕೊಡಬೇಕಾಗುತ್ತೆ. ಸರ್, ಇಂಥ ವಿದ್ಯಾರ್ಥಿಗಳ ಭವಿಷ್ಯ ಅಂತ ಬಂದಂಥ ಸಂದರ್ಭದಲ್ಲಿ ನಮ್ಮಂಥವರು ಕೂಡ ಇಂಥದಕ್ಕೆ ಹೋರಾಟ ಸಪೋರ್ಟನ್ನು ಕೊಡಬೇಕು. ಮತ್ತು ಸ್ಯಾಂಡಲ್ವುಡ್ ಅವರು ಕೂಡ ಸಪೋರ್ಟ್ ಕೊಡಬೇಕು. ಇನ್ನೂ ಕೂಡ ಅವ್ರು ಸಪೋರ್ಟವಾಗಿ ನಿಂತಬೇಕು. ಕೇಂದ್ರ ಸರ್ಕಾರದ ಗಮನ ಸೆಳೀಬೇಕು. ಅಂಥ ಪ್ರಯತ್ನಗಳು ಯಾಕೆ ಸರ್ ನಡೀತಾ ಇಲ್ಲ? ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ಯಾಂಡಲ್ವುಡ್ ನಾಯಕರೆಲ್ಲರೂ ಒಂದು ಇಬ್ಬರು ಮೂರು ಪಾಪ ಅವರೇ ಒದ್ದಾಡಿಕೊಂಡು ಎಲ್ಲ ಬೈಸ್ಕೊಂಡು ಬೈಯೋರು ಜಾಸ್ತಿ ಇದ್ದಾರೆ. ಅದೇನು ಸತ್ಯ ಹೇಳಿದ್ರು ಬೈತಾರೆ, ಏನು ಮಾಡಿದ್ರು ಬೇರೆ ಥರ ಅದನ್ನು ರೂಟಿಂಗ್ ಮಾಡ್ತಾರೆ. ಇವರೆಲ್ಲ ಎಲ್ಲೋ ಇದು ಚೈನಾದಿಂದ ಫಂಡ್ ಮಾಡಿಬಿಟ್ಟವ್ರೆ. ಇನ್ನು ಪಾಕಿಸ್ತಾನದಿಂದ ಫಂಡ್ ಹೆಂಗೆ ಬರುತ್ತೆ? ಇದೆಲ್ಲ ಏನೇನೋ ಜನಕ್ಕೆ ಇವಾಗ ಎಚ್ಚೆತ್ಕೊಂಡಿದ್ದಾರೆ. ಎಲ್ರಿಗೂ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಇದು ಬಹಳ ಸಿಂಪಲ್. ವಿದ್ಯಾರ್ಥಿಗಳು ಕೇಳಿರೋದೇನು? ಎಜುಕೇಷನ್ ಸಿಸ್ಟಮ್ನ ಸರಿಪಡಿಸಿ, ನಮಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ, ಇವ್ರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವ್ರನ್ನ ಕಿತ್ತಾಕಿ. ಇಷ್ಟು ಮೂರೇ ಅವರು ಹೋಗಿ ಕೇಳಿದ್ದಕ್ಕೆ ಇಷ್ಟೊಂದು ರಾಗಾಂತ ಆದರೂ ಕೂಡ ಇನ್ನೂ ಅದಕ್ಕೆ ಪರಿಹಾರ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸಿಗಬೇಕು. ಆ ವಿದ್ಯಾರ್ಥಿಗಳಿಗೆ ಏನು ಸರ್ ರಕ್ತ ಹೆಣ್ಮಕ್ಳು ನೋಡಿದ್ರೇ ಒಂಥರ ಅನಿಸುತ್ತೆ. ನೋಡಿ, ಅದೇ ಬಿಹಾರದಲ್ಲಿ ನೋಡಿ, ಏನು ಅವರು ಬೇರೆ ಥರ ರಿಯಾಕ್ಟ್ ಮಾಡ್ತಿದ್ದಾರೆ. ಹಂಗೆ ರಿಯಾಕ್ಟ್ ಮಾಡಿಬಿಟ್ರೆ ಕಷ್ಟ ಆಗಿಬಿಡುತ್ತೆ, ದೇಶ ಹತ್ಕೊಂಡು ಹೊಡೆದ್ಬಿಡುತ್ತೆ. ಅದಾಗದಂಗೆ ಸರ್ಕಾರ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಅವರ ಕೋರಿಕೆಗಳನ್ನ ಈಡೇರಿಸ್ಬೇಕು ಅಂತ ಕೇಳ್ತಾರೆ.